ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಹೆಲ್ದಿ ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿನೇ ನಾನಿಲ್ಲಿ ಚಿಲ್ಕರ್ವೆ ಸೊಪ್ಪು ಒಂದು ಕಟ್ಟನ್ನು ತಗೊಂಡಿದ್ದೀನಿ. ನಮ್ಮ ಕಡೆ ಎಲ್ಲ ಇದನ್ನು ಕಿರಿಕ್ಸಾಲೆ ಸೊಪ್ಪು ಅಂತಲೂ ಸಹ ಕರೀತಾರೆ. ಇದು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿನೇ ಇತ್ತು. ಒಂದು 2-3 ಸಲ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಈ ರೀತಿಯಾದಂತಹ ಹಲವಾರು ರೆಸಿಪಿ ವಿಡಿಯೋಗಳಾಗಿರ್ಬೋದು, ಹಾಗೆ ಟ್ರಿಪ್ ವ್ಲಾಗ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಚೆಕ್ ಮಾಡಿಲ್ಲ ಮೇಲ್ಗಡೆ ಐ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಒಂದು ಸರಿ ವಿಸಿಟ್ ಮಾಡಿ. ಹಳ್ಳಿಲಾಗಿದ್ದರೆ ಈ ಸೊಪ್ಪು ತುಂಬಾ ಯಥೇಚ್ಛವಾಗಿ ಈಸಿಯಾಗಿ ದೊರಕುತ್ತೆ. ನಮಗೆ ಎಲ್ಲಿ ಸಹ ನಾವು ಕೊಂಡ್ಕೊಂಡು ತಿನ್ನಬೇಕನ್ನೋ ಅಗತ್ಯ ಇರೋದಿಲ್ಲ. ಯಾಕಂದರೆ ಹೊಲಗಳಲ್ಲೆಲ್ಲನೂ ಸಹ ನಮಗೆ ಈಸಿಯಾಗಿ ಪ್ರಕೃತಿದತ್ತವಾಗಿ ಸಿಗುವಂತಹ ಸೊಪ್ಪು ಇದಾಗಿರುತ್ತೆ. ಹಳ್ಳಿಲಿ ನಾವು ಯಥೇಚ್ಛವಾಗಿ ತಿಂತಾ ಇದ್ವಿ, ನಮಗೆ ಇದರ ಬೆಲೆ ಏನು ಅಂತ ಗೊತ್ತಿದ್ದಿಲ್ಲ. ಇವಾಗ ಸಿಟಿಗೆ ಬಂದಾಗ ಅನ್ನಿಸ್ತಾ ಇದೆ ಈ ಥರ ಎಲ್ಲ ನಾವು ತಿನ್ನಬೇಕು ಆರೋಗ್ಯದ ದೃಷ್ಟಿಯಿಂದ ಅಂತ ಹೇಳಿ. ಇಲ್ಲಿ ಅಮ್ಮ ಹೇಳ್ತಾಯಿದ್ರು, ಈ ಥರ ಸೊಪ್ಪನ್ನು ತಿನ್ನೋದ್ರಿಂದ ಗೊತ್ತಿಲ್ಲದೇ ಕಲ್ಲು ಮಣ್ಣು ನಮ್ಮ ದೇಹಕ್ಕೆ ಸೇರಿರುತ್ತೆ, ಅದು ಸಹ ಕರಗಿಸುತ್ತೆ ಅಂತ ಹೇಳಿ. ಹಾಗೆ ದೇಹಕ್ಕೆ ಸ್ವಲ್ಪ ತಂಪನ್ನು ಕೊಡುತ್ತೆ, ಹ್ಯುಮಿಡಿಟಿ ಪವರನ್ನು ಹೆಚ್ಚು ಮಾಡುತ್ತೆ ಅಂತಲೂ ಸಹ ಹೇಳ್ತಾಯಿದ್ರು. ಹಾಗಾಗಿ ನಾನು ಆದಷ್ಟು ತಿಂಗಳಿಗೆ 2 ಸರಿ ಆದರೂ ಊಟದಲ್ಲಿ ಇದನ್ನು ಬಳಸ್ತೀನಿ. ಈ ಸೊಪ್ಪನ್ನು ಮಕ್ಕಳಿಗೂ ಸಹ ತಿನ್ನಿಸ್ತೀನಿ. ಹಾಗಾಗಿ ಇದನ್ನು ನಾನು ತಿಂಗಳಿಗೆ 2 ಸರಿ ಮಾಡ್ತೀನಿ. ಈ ಸೊಪ್ಪನ್ನು ತೊಗೊಂಬಂದು ಇದರಲ್ಲಿ ಒಂದು 2-3 ಥರ ರೆಸಿಪಿನ ನಾವು ಮಾಡ್ಬೋದು. ನಮ್ಮ ಅಜ್ಜಿ ಈ ಸೊಪ್ಪನ್ನೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಇದು ಬರೋವಂತಹ ರಸದಿಂದ ಅವರು ಕೈಯಲ್ಲಿ ಕಿವುಚ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರು. ಅದು ಸಹ ನನಗೆ ನೆನಪಾಗ್ತಾ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಮಗೆ ಬಾಯಿ ರುಚಿ ಸ್ವಲ್ಪ ಕಹಿ ಅನ್ನಿಸ್ಬೋದಷ್ಟೇ, ಆದರೆ ದೇಹಕ್ಕೆ ಒಳ್ಳೆಯದು. ಈಗೆಲ್ಲ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆ ತೆಂಗಿನಕಾಯಿ ತುರಿ. ಈಗ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಒಂದೂವರೆ ಸ್ಪೂನ್ ಹಾಕಿದ್ದೀನಿ, ನನ್ನ ಚಿಕ್ಕ ಸ್ಪೂನ್ ಇದೆ ಅಷ್ಟು ಎಣ್ಣೆಯನ್ನು ಹಾಕಿ. ಇದಕ್ಕೆ ಏನೊಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸೇ ಇಲ್ಲ, ಅಷ್ಟೇ ನೋಡಿ, ತೆಂಗಿನಕಾಯಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ. ಎಣ್ಣೆ ಕಾದ್ಮೇಲೆ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಬೇಗನೆ ದಿಢೀರಾಗಿ ಆಗುವಂತಹ ರೆಸಿಪಿ ಇದಾಗಿರುತ್ತೆ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಆನಿಯನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3-4 ಈರುಳ್ಳಿನ ತೊಗೊಂಡಿದ್ದೆ, ಅಂದರೆ ಮೀಡಿಯಮ್ ಸೈಜಿಂದು. ಈ ರೀತಿ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಈ ರೀತಿ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಇವಾಗಲೇ ಹಾಕ್ಕೋಬೋದು, ಇಲ್ಲ ಸೊಪ್ಪು ಹಾಕಿದ ಮೇಲೂ ಸಹ ಹಾಕ್ಕೋಬೋದಾಗುತ್ತೆ. ನಾನು ಈಗಲೇ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನೇನು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ, ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಹಾಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಚಿಪ್ಪಷ್ಟು ನಾನು ತೊಗೊಂಡು ತುರ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೆಸಿಪಿ ಮಾಡೋದು ತುಂಬಾ ಈಸಿ. ಬ್ಯಾಚುಲರ್ಸ್ ಯಾರಾದರೂ ಆಗಿದ್ದರೆ ಸೊಪ್ಪೊಂದು ಬಿಡಿಸಿ ಇಟ್ಕೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಇದು ರೆಡಿಯಾಗೋಗುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಚಿಲ್ಕರ್ವೆ ಸೊಪ್ಪು ಅಥವಾ ಮತ್ತು ಕಿರಿಕ್ಸಾಲೆ ಸೊಪ್ಪು ಅಂತಲೂ ಕರಿತೀವಿ, ಅದನ್ನು ಇವಾಗ ಇಲ್ಲಿ ಹಾಕ್ಕೊಳ್ಳೋಣ. ನನಗೆ ಬೇಗನೆ ಕಿರಿಕ್ಸಾಲೆ ಸೊಪ್ಪು ಅಂತಲೇ ಬರ್ತಿದೆ, ನನಗೆ ಚಿಲ್ಕರ್ವೆ ಎಂದು ಅಭ್ಯಾಸ ಇಲ್ಲ. ಊರ ಕಡೆ ಎಲ್ಲ ನಾವು ಆ ಥರನೇ ಕರಿತಾ ಇದ್ವಿ. ಹಾಗಾಗಿ ಆ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹಾಗೇ ಹೋಯಿತು. ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಈಗ ಇದನ್ನು ಮಿಕ್ಸ್ ಮಾಡಿದರೆ ಪಲ್ಯ ರೆಡಿ. ಇದು ರೊಟ್ಟಿಗೂ, ಅನ್ನಕ್ಕೂ, ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರು ಇಟ್ಕೊಂಡು ಪಕ್ಕದಲ್ಲಿ ಸೊಪ್ಪು ಇಟ್ಕೊಂಡು ತಿಂತೀವಂದ್ರೂ ಸರಿಯೇ, ಅಥವಾ ಚಪಾತಿಗೆ ತಿಂತೀವಿ, ರೊಟ್ಟಿಗೆ ತಿಂತೀವಿ ಅಂದ್ರೂ ಸಹ ತುಂಬಾ ರುಚಿಕರವಾದಂತಹ ರೆಸಿಪಿ ಇದಾಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ರೆಸಿಪಿ ಎಷ್ಟು ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಅಂತ ಹೇಳಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.